ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಚಾರ ಏನಪ್ಪ ಅಂದರೆ, ಭಾರತೀಯ ಪಶುಪಾಲನ್ ನಿಗಮ್ ಲಿಮಿಟೆಡ್ನಲ್ಲಿ ಇದೀಗ ಹುದ್ದೆಗಳು ಖಾಲಿ ಇದ್ದು, PPNL ಲಿಮಿಟೆಡ್ನಲ್ಲಿ ಇದೀಗ ಹುದ್ದೆಗಳು ಖಾಲಿ ಇರುತ್ತೆ. ಅಪ್ಲೈ ಮಾಡುವಂಥ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಅಪ್ಲೈ ಮಾಡ್ಬೋದಾಗಿರುತ್ತೆ. ಈ ಹುದ್ದೆ ಅಫಿಷಿಯಲ್ ವೆಬ್ಸೈಟ್ ಆದ www.bharatiya-pashupalan.com ಈ ವೆಬ್ಸೈಟಲ್ಲಿ ಹೋಗಿ ಆನ್ಲೈನ್ ಮೂಲಕ ಬೇಕಾಗುವ ಇನ್ಫಾರ್ಮೇಷನ್ ಎಲ್ಲ ನೀಡಿ ನೀವು ಸಬ್ಮಿಟ್ ಮಾಡ್ಬೋದಾಗಿದ್ದು, ಮೊದಲನೇದಾಗಿ ಚೀಫ್ ಪ್ರಾಜೆಕ್ಟ್ ಆಫೀಸರ್ನ ಅಭ್ಯರ್ಥಿಗೆ ಮಾಸಿಕ 75,000 ರೂಪಾಯಿ ಮಂತ್ಲಿ ಪೇಮೆಂಟ್ ಇರುತ್ತೆ. ಎರಡನೇದಾಗಿ ಎಕ್ಸ್ಟೆನ್ಷನ್ ಆಫೀಸರ್ಗೆ 50,000 ರೂಪಾಯಿ ಇರುತ್ತೆ. ಹಾಗೆ ಡೆವಲಪ್ಮೆಂಟ್ ಆಫೀಸರ್ಗೆ 40,000 ರೂಪಾಯಿ ಇರುತ್ತೆ. ಹಾಗೆ ಪಂಚಾಯತ್ ಪಶುಪಾಲನ್ ಸೇವಕ್ ಅಭ್ಯರ್ಥಿಗೆ 28,500 ರೂಪಾಯಿ ನಿಮಗೆ ಮಂತ್ಲಿ ಸ್ಯಾಲ್ರಿ ಇದಾಗಿರುತ್ತೆ. ಇದರ ಜೊತೆಗೆ ಬೇರೆ ಅಲವೆನ್ಸಸ್ ಕೂಡ ನೀಡ್ತಾರೆ. ಇನ್ನು ಎರಡನೇದಾಗಿ ಈ ಹುದ್ದೆಗೆ ಅಪ್ಲೈ ಮಾಡ್ತಿರೋಂಥ ಅಭ್ಯರ್ಥಿಗೆ ಚೀಫ್ ಪ್ರಾಜೆಕ್ಟ್ ಆಫೀಸರ್ನ ಹುದ್ದೆಗೆ ಈ ಹುದ್ದೆಗೆ ಗ್ರ್ಯಾಜುಯೇಷನ್ ಇನ್ ಎನಿ ಲಾ ಮೂಲಕ ಓಪನ್ ಆಗಿರುವಂಥ ಕಾಲೇಜಿನ ಮೂಲಕ ಅಥವಾ MBA, CA, SA, MTech, MSc ಮಾಡಿರುವಂಥ ಅಭ್ಯರ್ಥಿಗಳು ಅಪ್ಲೈ ಮಾಡ್ಬೋದಾಗಿರುತ್ತೆ. ಇನ್ನು ಎರಡನೇದಾಗಿ ಎಕ್ಸ್ಟೆನ್ಷನ್ ಆಫೀಸರ್ನ ಹುದ್ದೆಗೆ ಈ ಹುದ್ದೆಗೆ ಕೂಡ ಗ್ರ್ಯಾಜುಯೇಷನ್ ಮುಗಿಸಿರುವಂಥ ಅಭ್ಯರ್ಥಿಗಳು ಅಪ್ಲೈ ಮಾಡ್ಬೋದಾಗಿದ್ದು, ಮೂರನೇದಾಗಿ ಡೆವಲಪ್ಮೆಂಟ್ ಆಫೀಸರ್ನ ಹುದ್ದೆಗೆ 12th ಮುಗಿಸಿದರೆ ಸಾಕು ಅಪ್ಲೈ ಮಾಡೋದಾಗಿರುತ್ತೆ. ಕೊನೆಯದಾಗಿ ಪಂಚಾಯತ್ ಪಶು ಸೇವಕನ ಈ ಅಭ್ಯರ್ಥಿಗೆ 10th ಮುಗಿಸಿದರೆ ಸಾಕು ಅಂಥ ಅಭ್ಯರ್ಥಿಗಳು ಈ ಹುದ್ದೆಗೆ ಅಪ್ಲೈ ಮಾಡ್ಬೋದಾಗಿರುತ್ತೆ. ಇನ್ನು ಈ ಹುದ್ದೆಗೆ ಅಪ್ಲೈ ಮಾಡುವಂಥ ಅಭ್ಯರ್ಥಿಗೆ ಏಜ್ ಲಿಮಿಟ್ ಬಂದು ಚೀಫ್ ಪ್ರಾಜೆಕ್ಟ್ ಆಫೀಸರ್ನ ಹುದ್ದೆಗೆ ಮಿನಿಮಮ್ 40 ವರ್ಷದಿಂದ 65 ವರ್ಷದೊಳಗಡೆ ಇರುವಂಥ ಅಭ್ಯರ್ಥಿಗಳು ಅಪ್ಲೈ ಮಾಡ್ಬೋದಾಗಿತ್ತು. ಇನ್ನು ಎಕ್ಸ್ಟೆನ್ಷನ್ ಆಫೀಸರ್ನ ಹುದ್ದೆಗೆ ಅಭ್ಯರ್ಥಿಗಳು 25 ವರ್ಷದಿಂದ 40 ವರ್ಷದೊಳಗಡೆ ಇರುವಂಥವ್ರು ಅಪ್ಲೈ ಮಾಡೋದಾಗಿರುತ್ತೆ. ಇನ್ನು ಎರಡನೇದಾಗಿ ಡೆವಲಪ್ಮೆಂಟ್ ಆಫೀಸರ್ನ ಹುದ್ದೆಗೆ 21 ವರ್ಷದಿಂದ 40 ವರ್ಷದೊಳಗಡೆ ಇರುವಂಥ ಅಭ್ಯರ್ಥಿಗಳು ಅಪ್ಲೈ ಮಾಡ್ಬೋದಾಗಿದ್ದು, ಕೊನೆಯದಾಗಿ ಪಂಚಾಯತ್ ಸೇವಕ್ ಈ ಹುದ್ದೆಗೆ 18 ವರ್ಷದಿಂದ 40 ವರ್ಷದೊಳಗಡೆ ಇರುವಂಥವ್ರು ಅಪ್ಲೈ ಮಾಡೋದಾಗಿರುತ್ತೆ. ಇನ್ನು ಈ ಹುದ್ದೆಗೆ ಅಪ್ಲೈ ಮಾಡುವಂಥ ಅಭ್ಯರ್ಥಿಗಳು ಅಪ್ಲಿಕೇಶನ್ ಫೀಸ್ ಕೂಡ ಪೇ ಮಾಡಬೇಕಾಗಿದ್ದು, ಚೀಫ್ ಪ್ರಾಜೆಕ್ಟ್ ಆಫೀಸರ್ನ ಹುದ್ದೆಗೆ ಇದು ಎಲ್ಲ ಅಭ್ಯರ್ಥಿಗೆ ಸೇಮ್ ಅಪ್ಲಿಕೇಶನ್ ಫೀಸ್ ಆಗಿರುತ್ತೆ. ಪ್ಲಸ್ ಇದು ನಾನ್ ರಿಫಂಡಬಲ್ ಅಮೌಂಟ್, ಪ್ಲಸ್ ಇದು ಇನ್ಕ್ಲೂಡಿಂಗ್ GST ಸೇರಿರುತ್ತೆ. ಫಸ್ಟ್ನೇ ಹುದ್ದೆಗೆ 1,534 ರೂಪಾಯಿ ನೀವು ಪೇ ಮಾಡಬೇಕಾಗಿರುತ್ತೆ. ಎರಡನೇದಾಗಿ ಎಕ್ಸ್ಟೆನ್ಷನ್ ಆಫೀಸರ್ನ ಹುದ್ದೆಗೆ 1,180 ರೂಪಾಯಿ ಪೇ ಮಾಡಬೇಕಾಗಿರುತ್ತೆ. ಡೆವಲಪ್ಮೆಂಟ್ ಆಫೀಸರ್ಗೆ ಈ ಹುದ್ದೆಗೆ 944 ರೂಪಾಯಿ ಪೇ ಮಾಡಬೇಕಾಗಿರುತ್ತೆ. ಕೊನೆಯದಾಗಿ ಪಂಚಾಯತ್ ಪಶು ಸೇವಕ ಈ ಹುದ್ದೆಗೆ 708 ರೂಪಾಯಿ ನೀವು ಆನ್ಲೈನ್ ಮೂಲಕ ಪೇ ಮಾಡಬೇಕಾಗಿರುತ್ತೆ. ಇನ್ನು ಚೀಫ್ ಪ್ರಾಜೆಕ್ಟ್ ಆಫೀಸರ್ನ ಹುದ್ದೆಗೆ ಈ ಹುದ್ದೆಗೆ ಮ್ಯಾಕ್ಸಿಮಮ್ 75,000ವರೆಗೂ ನಿಮಗೆ ಪೇಮೆಂಟ್ ಇದ್ದು, ಪ್ರತಿ ಇಯರ್ ನಿಮಗೆ 10% ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಪ್ಲಸ್ ಬೇರೆ ಅಲವೆನ್ಸಸ್ ಕೂಡ ನಿಮಗೆ 10,000 ರೂಪಾಯಿ ನಿಮಗೆ ಮಂತ್ಲಿ ಕನ್ವೇಯನ್ಸ್ ಅಲವೆನ್ಸ್ ಎಲ್ಲ ನಿಮಗೆ ಸಿಗುತ್ತೆ. ನೀವು ಟಾರ್ಗೆಟ್ ಏನಾದರೂ ರೀಚ್ ಮಾಡಿದ್ರೆ ಅಂದರೆ ನಿಮಗೆ ಅಮೌಂಟ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಎರಡನೇದಾಗಿ ಎಕ್ಸ್ಟೆನ್ಷನ್ ಆಫೀಸರ್ನ ಹುದ್ದೆಗೆ ಈ ಹುದ್ದೆಯು ಕೂಡ ಮಂತ್ಲಿ ನಿಮಗೆ 50,000 ರೂಪಾಯಿ ಪೇಮೆಂಟ್ ಆಗಿದ್ದು, ಇಯರ್ಲಿ ನಿಮಗೆ 10% ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಕನ್ವೀನಿಯನ್ಸ್ ಅಲವೆನ್ಸ್ ನಿಮಗೆ ಪರ್ ಮಂತ್ಗೆ 5,000 ಸಿಗುತ್ತೆ. ಮೂರನೇದಾಗಿ ಡೆವಲಪ್ಮೆಂಟ್ ಆಫೀಸರ್ನ ಹುದ್ದೆಗೆ 40,000 ರೂಪಾಯಿ ಪೇಮೆಂಟ್ ಆಗಿದ್ದು 10% ಪ್ರತಿ ಇಯರು ಇನ್ಕ್ರೀಸ್ ಆಗುತ್ತೆ. ಮತ್ತು ಕನ್ವೀನಿಯನ್ಸ್ ಅಲವೆನ್ಸ್ ಬಂದು 4,000 ರೂಪಾಯಿ ಇರುತ್ತೆ. ಕೊನೆಯದಾಗಿ ಪಂಚಾಯತ್ ಪಶು ಸೇವಕನ ಈ ಹುದ್ದೆಗೆ ಮಂತ್ಲಿ ಪೇಮೆಂಟ್ ಬಂದು 28,000ದಿಂದ 50 ರೂಪಾಯಿ ಇದ್ದು, ಇದಕ್ಕೂ ಕೂಡ 10% ಇಯರ್ಲಿ ಇನ್ಕ್ರೀಸ್ ಆಗುತ್ತೆ ಪೇಮೆಂಟು. ಕನ್ವೀನಿಯನ್ಸ್ ಅಲವೆನ್ಸ್ ಬಂದು ನಿಮಗೆ 3,000 ರೂಪೀಸ್ ಇರುತ್ತೆ.
ಇನ್ನು ಈ ಹುದ್ದೆಗೆ ಅಪ್ಲೈ ಮಾಡುವಂಥ ಅಭ್ಯರ್ಥಿಗೆ ಇನ್ನು ಈ ಹುದ್ದೆಗೆ ಅಪ್ಲೈ ಮಾಡುವಂಥ ಅಭ್ಯರ್ಥಿಗಳಿಗೆ ಇನ್ಶೂರೆನ್ಸ್ ಕೂಡ ಇದ್ದು 2.5 ಲ್ಯಾಕ್ವರೆಗೂ ಇನ್ಶೂರೆನ್ಸ್ ಇರುತ್ತೆ. ಹಾಗೆ 5 ಲೀಟರ್ಸ್ವರೆಗೂ ಕಂಡಕ್ಷನ್ ಇರುತ್ತೆ. ಹಾಗೆ 1 ಲ್ಯಾಕ್ ಇನ್ಶೂರೆನ್ಸ್ ಅಮೌಂಟ್ ಇರುತ್ತೆ. ಇನ್ನು ಈ ಹುದ್ದೆಗೆ ಆಯ್ಕೆ ಆಗಬೇಕಂದ್ರೆ ಆನ್ಲೈನಲ್ಲಿ ಎಕ್ಸಾಮಿನೇಷನ್ ಇದ್ದು ನಿಮಗೆ ಟೋಟಲ್ 100 ಮಾರ್ಕ್ಸ್ಗೆ ಕಂಡಕ್ಟ್ ಮಾಡ್ತಾರೆ. 100 ಮಾರ್ಕ್ಸ್ಗೆ ಬಂದು ಎಲ್ಲರಿಗೂ ಸೇಮ್ ಆಗಿದ್ದು ಟೋಟಲ್ ಮಾರ್ಕ್ಸ್ ಬಂದು 100 ಮಾರ್ಕ್ಸ್ಗೆ ಆನ್ಲೈನ್ ಎಕ್ಸಾಮಿನೇಷನ್ ಬಂದು 50 ಮಾರ್ಕ್ಸ್ಗೆ ಇರುತ್ತೆ. ಎಲ್ಲ 4 ಹುದ್ದೆಗೂ ಕೂಡ ಮತ್ತು ಇಂಟರ್ವ್ಯೂ ಬಂದು 50 ಮಾರ್ಕ್ಸ್ಗೆ ಇರುತ್ತೆ. ಟೋಟಲ್ 100 ಮಾರ್ಕ್ಸ್ಗೆ ಇರುತ್ತೆ. ಈ ಹುದ್ದೆ ಅಫಿಷಿಯಲ್ ವೆಬ್ಸೈಟಲ್ಲಿ ಹೋಗಿ ಆನ್ಲೈನ್ ಮೂಲಕ ಬೇಕಾಗೋ ಡಾಕ್ಯುಮೆಂಟ್ನ PDF ಮಾಡಿ ನೀವು ಸಬ್ಮಿಟ್ ಮಾಡಬೇಕಾಗಿದ್ದು, ಹಾಗೆ ಕ್ಲಿಯರ್ ಇರುವಂಥ ಫೋಟೋ ಮತ್ತು ಸಿಗ್ನೇಚರು ಕಳಿಸ್ಬೇಕಾಗಿರುತ್ತೆ. ಒಂದು ವೇಳೆ ಕ್ಲಿಯರ್ ಇಲ್ಲ ಅಂದರೆ ಅಂಥ ಅಪ್ಲಿಕೇಶನ್ಗಳನ್ನು ಕೂಡ ರಿಜೆಕ್ಟ್ ಮಾಡ್ತಾರೆ. ಇನ್ನು ನಿಮಗೇನಾದರೂ ಡೌಟ್ ಇದ್ರೆ ಅಂದರೆ ಈ ಹುದ್ದೆಯ ಹೆಲ್ಪ್ಲೈನ್ಗೆ ಕಾಲ್ ಮಾಡ್ಬೋದಾಗಿರುತ್ತೆ. 014122022271 ಅಥವಾ 9351899199 ಈ ನಂಬರ್ಗೆ ಮಂಡೇ ಟು ಸಾಟರ್ಡೇಯಲ್ಲಿ ನೀವು ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆ ಒಳಗಡೆ ಕಾಲ್ ಮಾಡ್ಬೋದಾಗಿರುತ್ತೆ. ಇನ್ನು ಈ ಹುದ್ದೆಗಳು ಎಷ್ಟೆಷ್ಟು ಹುದ್ದೆ ಇದೆ ಅಂತ ನೀವೇ ವಿಡಿಯೋನ ಪಾಸ್ ಮಾಡಿ ನೋಡ್ಕೊಳ್ಳಿ. ಬಟ್ ನಾನು ಯಾವ ಸ್ಟೇಟ್ನಲ್ಲಿ ಹುದ್ದೆಗಳು ಖಾಲಿ ಇದ್ದಾವೆ ಅಂತ ಹೇಳ್ತೀನಿ. ಉತ್ತರ ಪ್ರದೇಶ್, ಮಧ್ಯಪ್ರದೇಶ್, ರಾಜಸ್ಥಾನ್, ಛತ್ತೀಸ್ಗಢ, ಬಿಹಾರ್, ಜಾರ್ಖಂಡ್, ಹರಿಯಾಣ, ಪಂಜಾಬ್, ಗುಜರಾತ್, ಮಹಾರಾಷ್ಟ್ರ, ಹಿಮಾಚಲ್ ಪ್ರದೇಶ್, ಉತ್ತರಾಖಂಡ್, ಕರ್ನಾಟಕ, ಒಡಿಸ್ಸಾ, ಆಂಧ್ರ ಪ್ರದೇಶ್ ಇಷ್ಟು ಸ್ಟೇಟ್ಗಳಲ್ಲಿ ನಿಮಗೆ ಹುದ್ದೆಗಳು ಖಾಲಿ ಇರ್ತವೆ. ಯಾವ ಸ್ಟೇಟ್ನಲ್ಲಿ ಇಷ್ಟಿಷ್ಟು ಹುದ್ದೆ ಅಂತ ನೋಡ್ಕೊಳ್ಳಿ. ಕರ್ನಾಟಕದಲ್ಲಿ ಬಂದು ನಿಮಗೆ 535 ಹುದ್ದೆಗಳು ಖಾಲಿ ಇರ್ತವೆ. ಇದು ಪಂಚಾಯತ್ ಪಶು ಸೇವಕನ ಹುದ್ದೆಗಳಿಗಾಗಿದ್ದು, ಟೆಲಿವಿಷನ್ ಡೆವಲಪ್ಮೆಂಟ್ ಆಫೀಸರ್ಗೆ 122 ಹುದ್ದೆಗಳು, ಡಿಸ್ಟ್ರಿಕ್ಟ್ ಎಕ್ಸ್ಟೆನ್ಷನ್ ಆಫೀಸರ್ನ ಹುದ್ದೆಗೆ 30 ಹುದ್ದೆಗಳು, ಚೀಫ್ ಪ್ರಾಜೆಕ್ಟ್ ಆಫೀಸರ್ನ ಹುದ್ದೆಗೆ 3 ಹುದ್ದೆಗಳು ಮಾತ್ರ ಖಾಲಿ ಇರ್ತವೆ. ಹಾಗೆ ಅಪ್ಲೈ ಮಾಡಬೇಕಾದ್ರೆ ರೀಸೆಂಟ್ ನಿಮ್ಮದು ಫೋನ್ ನಂಬರ್, ಅಪ್ಡೇಟ್ ಇರೋವಂಥ ಫೋನ್ ನಂಬರ್ ಮತ್ತು ಇಮೇಲ್ನ ಕರೆಕ್ಟಾಗಿರೋದು ನೋಡಿ. ಏನೇ ಅಪ್ಡೇಟ್ ಬಂದರೂ ನಿಮಗೆ ಇಮೇಲ್ ಅಥವಾ ಫೋನ್ ನಂಬರ್ಗೆ ಬರುತ್ತೆ. ಹಾಗೆ ನಿಮಗೆ 50 ಮಾರ್ಕ್ಸಲ್ಲಿ ಟೋಟಲ್ 50 ಕ್ವೆಶನ್ಸ್ ಇರುತ್ತೆ. ಹಾಗೆ 30 ಮಿನಿಟ್ಸ್ ನಿಮಗೆ ಟೈಮ್ ಇದ್ದು ಪ್ರತಿ ಕ್ವೆಶನ್ ಬಂದು 1 ಮಾರ್ಕ್ ಇರುತ್ತೆ. ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ನ ನಿಮ್ಮ ಫೋನ್ ನಂಬರ್ಗೆ ರಿಜಿಸ್ಟರ್ ಆಗಿರೋಂಥ ಫೋನ್ ನಂಬರ್ಗೆ ನಿಮಗೆ ಕಳಿಸ್ಕೊಡ್ತಾರೆ. ಬಿಫೋರ್ ಆನ್ಲೈನ್ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡೋಕ್ಕೆ ಮುಂಚೆ ನಿಮಗೆ ಕಳಿಸ್ಕೊಡ್ತಾರೆ. ಇನ್ನು ಇವತ್ತಿನ ವಿಡಿಯೋ ಇದಾಗಿದ್ದು, ಈ ವಿಡಿಯೋದ ಬಗ್ಗೆ ಏನಾದ್ರು ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಕೆಲಸ ಹುಡುಕ್ತಿರೋಂಥ ನಿಮ್ಮ ಫ್ರೆಂಡ್ಸ್ಗೆ ಮತ್ತು ರಿಲೇಷನ್ಸ್ಗೆ ವಿಡಿಯೋನ ಶೇರ್ ಮಾಡಿ. ಹಾಗೆ ಇದೇ ಥರದ ಹೆಚ್ಚಿನ ಉದ್ಯೋಗ ಮಾಹಿತಿಗಾಗಿ ನಮ್ಮ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಹಾಗೆ ಈ ಹುದ್ದೆಗೆ ಯಾರ್ಯಾರು ಅಪ್ಲೈ ಮಾಡ್ತೀರಾ ಅವರೆಲ್ಲರಿಗೂ ನನ್ನ ಕಡೆಯಿಂದ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ಹೀಗೆ ನಮ್ಮ ವೀಡಿಯೋಸ್ ನೋಡ್ತಾರಿ, ಸಪೋರ್ಟ್ ಮಾಡ್ತಾರಿ. ಧನ್ಯವಾದಗಳು.